ಚಂದು ಅವನಿಂದ ಕಬ್ಬಿಣದ ಸರಪಳಿಯಿಂದ ನಿನ್ನನ್ನು ಬಂಧಿಸಿ ಅದರಿಂದ ಹೊರಬರಲಾರದ ನರಳಿ ನರಳಿ ಸಾಯುವುದು ನಾನು ಕಣ್ಣಾರ ಕಾಣಬೇಕು. ನಂತರ ಯೌವನದ ಪರ್ವತವನ್ನು ಹೊತ್ತು ನಿಂತ ಬಿಂದು ನಿನ್ನ ಯೌವನದಿಂದಲೇ ನಾನು ಸಾಕ್ಯದ ದುರ್ಗದ ತೀರ ಆ ಸೌಂದರ್ಯದ ಸಿಹಿಗೂಟವನ್ನು ಸವಿಯಲು ಪ್ರವೇಶಗಳ ತರುವಾಯ ನನ್ನ ಪ್ರೇಮದ ರಗಿಣಿಗೆ ಸ್ವಾಗತ. ಇದೇನಿದು ರಾಯರು ಇಷ್ಟೊಂದು ಉಲ್ಲಾಸ ಭರಿತರಾಗಿ ನನ್ನನ್ನ ಇಷ್ಟೊಂದು ಪ್ರೀತಿಯಿಂದ ಸಂತೋಷದಿಂದ ಸ್ವಾಗತ ಕೋರ್ತಾ ಇದ್ದೀರಲ್ಲ, ಯಾಕೆ? ಯಾವುದಾದ್ರೂ ಹೊಸ ಕೆಲಸಕ್ಕೆ ಕೈ ಹಾಕಿದ್ದೀರಾ? ಕಾರ್ಯ ಹೊಸ ಕಾರ್ಯ. ನನ್ನ ಬಾಳೆಂಬ ಬಂಗಲೆಯಲ್ಲಿ ಕಾರ್ಯಕ್ಕೆ ಕೈ ಹಾಕದ ಮತ್ತೇನು ಮಾಡಬೇಕು ಅಂತ ಚಂದ್ರರೇ ನೋಡಿ, ಸದ್ಯಕ್ಕೆ ಈ ರಮ್ಯವಾಗಿರುವ ವಸಂತ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ನೀವು ಹೊಸ ಕಾರ್ಯಕ್ಕೆ ಕೈ ಹಾಕುವುದು ಬೇಡ. ಬನ್ನಿ, ನೀವು ನಮ್ಮ ಪ್ರೇಮದಾಟದಲ್ಲಿ ಕೈ ಹಾಕೋಣ, ತಿಳಿಯುತ್ತೆ? ಚಂದ್ರ, ನೀನು ನನ್ನ ಜೊತೆಗಿದ್ದು ಹೀಗೆ ಮಾತನಾಡಿದರೆ ಹೇಗೆ? ನಿನಗೆ ಪ್ರೇಮ ಆಟವಾದರೆ ನನಗೆ ನರಕದ ಆಟವೇ. ಓಕೆ, ಬಟ್ ನೀನು ನನ್ನ ಕಾರ್ಯಕ್ಕೆ ಕೈ ಜೋಡಿಸಿದ್ರೆ ಮಾತ್ರ ನಾನು ನಿನ್ನೊಂದಿಗೆ ಕೈ ಜೋಡಿಸುತ್ತೇನೆ. ಅಲ್ಲ, ಅಂತ ಹೊಸ ಕಾರ್ಯ ಯಾವುದು ಅಂತ ನನಗೆ ತಿಳಿತಾ ಇಲ್ವಲ್ಲ? ಚಂದು, ನಿನ್ನ ಪ್ರೇಮ ಪಂಜರದಲ್ಲಿ ಹೋಗಿ ಅತಿಯಾಗಿ ಯೋಚನೆ ಮಾಡಬೇಡ. ನೀನು ಇಡೀ ದಿನ ಯೋಚಿಸುತ್ತ ಕುಳಿತರೂ ಕಂಡಿಡಿಯಲು ಸಾಧ್ಯವಿಲ್ಲ. ನಾನು ಹೇಳುತ್ತೇನೆ, ನೀನು ಮಾಡಬೇಕಾಗಿರುವ ಹೊಸ ಕಾರ್ಯ ಇದೇನು ಭೂಪತಿ, ನೀನು ಹೊಸ ಕಾರ್ಯ ತಿಳಿಸ್ತೀನಿ ಅಂತ ಹೇಳಿ ಆ ನಿನ್ನ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿ ಬಿಟ್ಟಿಯಲ್ಲ? ಓಕೆ ಮೈ ಡಿಯರ್ ಗರ್ಲ್, ಓಕೆ, ಮುಂದುವರೆಸುತ್ತೇನೆ. ಆದರೆ ಅದನ್ನು ಹೇಳುವ ಮುನ್ನ ನಿನ್ನಲ್ಲಿ ಒಂದು ಮಾತು ನಾನು ಹಾಕಿದ ಕಾರ್ಯ ಪೂರ್ತಿಗೊಳಿಸುತ್ತೇನೆ ಎಂದು ಮಾತು ಕೊಡು. ಇದೇನು ಭೂಪತಿ, 18 ವರ್ಷಗಳಿಂದಲೂ ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ. ಅದು ಅಲ್ಲದೆ ಭವಿಷ್ಯದಲ್ಲಿ ನೀನು ನನ್ನನ್ನ ಮದುವೆಯಾಗಿ ನನ್ನನ್ನ ಸತಿ ಅಂತ ಸ್ವೀಕಾರ ಮಾಡಿಕೊಳ್ಳಬೇಕು ಅಂದ್ಕೊಂಡಿದ್ಯಾ? ಅಂಥದ್ರಲ್ಲಿ ನನ್ನ ಮೇಲೆ ಅನುಮಾನನ? ಓಕೆ ಡಿಯರ್, ಆಯ್ತು, ನಿನ್ನಿಷ್ಟದಂತೆ ನಾನು ನಿನಗೆ ಮಾತುಕೊಡುತ್ತೇನೆ, ತೆಗೆದುಕೊಂಡು. ಹೇಳುತ್ತೇನೆ ಚಂದು, ಹೇಳುತ್ತೇನೆ. ಈಗ ಹೇಳದಿದ್ದರೆ ನೀನು ನನ್ನನ್ನು ಮೆಚ್ಚುವುದಿಲ್ಲ ತಾನೇ? ಚಂದು, ನಾನು ಹೇಳುವುದು ಗಮನವಿಟ್ಟು ಕೇಳಿಸಿಕೊ. ಆ ಜಮೀನ್ದಾರ್ ರವಿರಾಜ ಅವರ ಅಣ್ಣ ಪ್ರೇಮರಾಜರನ್ನು ನಿನ್ನ ಪ್ರೇಮ ಪಂಜರದಲ್ಲಿ ಬಂಧಿಸಿ ಅವರ ಕುಟುಂಬದವರನ್ನು ಸರ್ವನಾಶ ಮಾಡಬೇಕು. ನಂತರ ಗೊತ್ತುಗಳಿಲ್ಲದೆ ಸಿಡಿದಂತ ಛತ್ರಪತಿಯನ್ನು ಕಾಣಿಸಿ ಕೊನೆಗೆ ಕೈ ಕೊಟ್ಟು ಅದರಿಂದ ಹೊರಬರಲಾರದ ನರಳಿ ನರಳಿ ಸಾಯುವುದು ನಾನು ಕಣ್ಣಾರ ಕಾಣಬೇಕು. ಇದೇ ಚಂದು ನೀನು ಮಾಡಬೇಕು ಇರುವ ಹೊಸ ಕಾರ್ಯ. ಯಾಕೆ ಪ್ರೀ, ಕಷ್ಟವಾಗುತ್ತಿದೆ? ಕಷ್ಟದ ಪ್ರಶ್ನೆ ಅಲ್ಲ
ಭೂಪತಿ, ಇಷ್ಟದ ಪ್ರಶ್ನೆ. ಅದು ಅಲ್ಲದೆ ನೀನು ನನ್ನನ್ನ ಮದುವೆಯಾಗಿ ಸತಿ ಅಂತ ಸ್ವೀಕಾರ ಮಾಡ್ತಾ ಇದ್ಯಾ. ಹೇಗಿರುವಾಗ ನೀನು ಹೇಳಿರುವ ಕೆಲಸವನ್ನ ನಾನು ಮಾಡದೆ ಹೋದ್ರೆ ಆ ದೇವರು ಸಹಿತ ನನ್ನನ್ನ ಮೆಚ್ಚೋದಿಲ್ಲ. ಹಾಗಾದರೆ ನಿನ್ನ ಒಪ್ಪಿಸಿದ ಕೆಲಸ ಪ್ರಾರಂಭವಾಯಿತಲ್ಲವೇ ಚಂದು? ಆಗಲೇಬೇಕಲ್ಲ. ನೋಡು, ಗಂಡಸಿನ ಕೈಯಲ್ಲಿ ಆಗದೇ ಇರುವ ಕೆಲಸವನ್ನ ಹೆಂಗಸು ಮಾಡ್ತಾಳೆ. ಅದೇ ಅದೇ ಈ ಹೆಂಗಸು ಕೊಲಕ್ಕಿರುವ ನಿಯತ್ತು ಅನ್ನೋದು, ಕಿಮ್ಮತ್ತು ಅನ್ನೋದು. ಇನ್ಯಾಕೆ ನಿನ್ನ ಕೆಲಸವನ್ನ ನಾನು ಮಾಡ್ತೀನಲ್ಲ, ಆ ವಿಚಾರವನ್ನ ಬಿಟ್ಟು ಬಿಡು ಭೂಪತಿ. ನಾನು 3 ದಿನಗಳಿಂದ ತಲೆಮರೆಸಿಕೊಂಡು ಹಾಕಿದ್ದ ಪ್ಲಾನ್ ಇನ್ನು ನಿನ್ನಿಂದ ಸಕ್ಸಸ್. ಇನ್ನು ಇದರ ಬಗ್ಗೆ ನನಗೆ ಚಿಂತೆ ಬೇಡ. ಇನ್ನು ನಿನಗೆ ಯಾವುದೇ ಕಾರಣಕ್ಕೂ ಈ ವಿಷಯದ ಬಗ್ಗೆ ಚಿಂತಿಸಬೇಡ. ನನಗೆ ಈ ಕೆಲಸ ಒಪ್ಪಿಸಿದೆ ಅಂದ ಮೇಲೆ ಅದರ ಜವಾಬ್ದಾರಿ ಪೂರ್ತಿ ನನ್ನದೇ, ಆಯ್ತಾ? ಎಸ್, ಕೊಟ್ಟ ಮಾತಿಗೆ ತಪ್ಪು ಎಲ್ಲರಿಗೊಂದು ಗೊತ್ತು ಚಂದು. ಚಂದು ಎನ್ನುವ ಚಂದುಳ್ಳಿಯ ಚೆಲುವೆಯ ತಾರೆ ಓ ಈ ನಗುಮುಖದ ರಾಣಿ ಇದೇ ಸಂತೋಷದಲ್ಲಿ ಮೂಡಿ ಬರಲಿ ನಮ್ಮಿಬ್ಬರ ಪ್ರೇಮ ಗೀತೆ. ಹಾಗೆ ಆಗಲಿ ನನ್ನ ಮನಮೆಚ್ಚಿರುವ ಮಹಾರಾಜ.